ನಿಜಾನಾ? ಫುಲ್ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ಇದೆಲ್ಲ ಭ್ರಮೆ ಅಲ್ಲ, ನಿಜಾನೇ. ಇವಳು ಅವಳೇನಾ ಅಥವಾ ಇವಳೇ ಬೇರೆನಾ? ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ, ಫುಲ್ಲು ಕನ್ಫ್ಯೂಸ್ ಆಗ್ತಾ ಇದೆ. ನಾಗಮಣಿಯ ಪೂರ್ತಿ ಶಕ್ತಿ ಸಂಪಾದನೆಗೆ ಇನ್ನು ಉಳಿದಿರೋದು ಒಂದೇ ವರ್ಷ. ಆ ಶಕ್ತಿ ನಮ್ಮ ಕೈವಶ ಆಗೋವರೆಗೂ ಯಾರೂ ನಂಬೋ ಹಾಗಿಲ್ಲ, ಯಾವ ಹುಡುಗಿನೂ ನಮ್ಮ ಜೀವನಕ್ಕೆ ಬರೋ ಹಾಗಿಲ್ಲ. ನಾವು ಇಷ್ಟು ವರ್ಷ ಕಾಪಾಡ್ಕೊ ಬಂದಿರೋ ನಾಗಮಣಿ ಯಾವುದೋ ಇಚ್ಛಾಧಾರಿ ನಾಗಿನಿ ಕೈಗೆ ಸೇರಬಾರ್ದು. ನಾವು ಅದಕ್ಕೆ ಬಲಿ ಆಗ್ಬಾರ್ದು. ಅಂದ್ರೆ ಆ ಹುಡುಗಿನೇ ನಾಗಿಣಿ ಅಂತ ಹೇಳ್ತಾ ಇದ್ದೀರಾ? ಹೆದರ್ಕೋಬೇಡ, ಹಾಗೆ ಮೈಮರಿಲೂ ಬೇಡ. ನಿಮ್ಮ ಮಗ ಹೋಗಿದ್ದಾನಲ್ಲ, ಅವಳ ಬಗ್ಗೆ ಡೀಟೇಲ್ಸ್ನ ಅವನೇ ತಂದು ಕೊಡ್ತಾನೆ. ಅಲ್ಲಿವರೆಗೂ ಯಾವ ಟೆನ್ಷನ್ ಬೇಡ. Just tell him to leave right now. ಹಲೋ ಮಿಸ್ಟರ್, ಮೇಡಮ್ ಈಗ ರೆಸ್ಟ್ ತಗೊಳ್ತಾರೆ. ಅವ್ರು ಈ ಟೈಮಲ್ಲಿ ಯಾರ ಜೊತೆನೂ ಮಾತಾಡಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಇಲ್ಲ ಅಂದರೆ ನಿಮ್ಮ ಮೈಯಲ್ಲಿ ಎಷ್ಟು ಮೂಳೆಗಳಿದೆ ಅನ್ನೋದನ್ನ ನಮ್ಮ ಸೆಕ್ಯೂರಿಟೀಸ್ ನೆನಪು ಮಾಡಿಸ್ತಾರೆ. ಓ, ನಮ್ಮ ಮೂಳೆಗಳು ಮುಟ್ಟಕ್ಕೆ ಬಂದರೆ ಅವ್ರ ಮೈ ಮೂಳೆಗಳೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಈಗೇನು ನೀವು ಹೋಗ್ತಿರೋ ಇಲ್ವೋ? ಆಯ್ತು ಬಿಡಿ ಮೇಡಮ್, ಹೋಗ್ತೀನಿ. ಆದರೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಮತ್ತೆ ಬರ್ತೀನಿ. ಶಿವಾನಿ, ಶಿವಾನಿ, ಯಾವತ್ತೂ ಮರಿಬಾರ್ದು. ನೀನು ಅವನನ್ನ ಆ ಥರ ಇನ್ಸಲ್ಟ್ ಮಾಡಿದ್ದು ತಪ್ಪು. ಇನ್ಸಲ್ಟ್ ಮಾಡೋ ಇಂಟೆನ್ಷನ್ ನನಗೂ ಇಲ್ಲ. ನೀನು ಆದರೆ ಆ ಹುಡುಗನ ನೋಟ ಯಾಕೋ ಸರಿ ಇಲ್ಲ. ಅಂದರೆ ಅವನ ಇಂಟೆನ್ಷನ್ ಸರಿ ಇಲ್ಲ. ಅಂದರೆ ಕೆಟ್ಟ ಇಂಟೆನ್ಷನ್ ಅಲ್ಲ, ಬಟ್ ಅವನಿಗೆ ನನ್ನ ಮೇಲೆ ಕ್ರಶ್, ಇನ್ಫ್ಯಾಚುಯೇಷನ್ ಆಗಿದೆ. ಅದನ್ನು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಗುರಿ ನನ್ನ ಆದಿಶೇಷ. ಬೇರೆ ಯಾರು ಬಂದು ಅದನ್ನು ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಆಗೋದಿಲ್ಲ. ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿ ಇತ್ತು ಅನ್ಸುತ್ತೆ, ಬುದಕ್ ಬಂದ್ಬಿಟ್ಟೆ. ಅವ್ರ ಜಾಗಕ್ಕೆ ಹೋಗಿ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಗೋವಿಂದಣ್ಣ. ಏನು ಅವ್ರ ಜಾಗನಾ? ಹೌದು ಅಮ್ಮ, ಯಜಮಾನ್ರ ಜಾಗನ ಸೇಲ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೇಲಿ ಒಬ್ಬ ಆಳಿ ಗೊತ್ತಿರೋ ವಿಷಯ ಮನೆ ಆಳೋ ಒಡ್ತಿಗೆ ಗೊತ್ತಿಲ್ವಾ? ಅಲ್ಲಕ್ಕ, ಅಷ್ಟು ದೊಡ್ಡ ಪ್ರಾಪರ್ಟಿನ ಮಾರಿರೋ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ ಏನಕ್ಕ ಅರ್ಥ? ಅರ್ಥ ನಾನು ಹೇಳ್ತೀನಿ. ಒಳ್ಳೆ ಕ್ಲೈಂಟ್ ಸಿಕ್ಕಿದ್ರು ಮಾರದೆ, ಅದಕ್ಕೆ ಸರಿಯಾದ ಬೆಲೆ ಕಟ್ಟಬೇಕಾಗತ್ತೆ. ಸರಿ ಬಾಬುಜಿ, ನಿಂತ್ಕೋ. ನಿನಗೆ 1000 ಸಲ ಹೇಳಿದ್ದೀನಿ, ನಂದೀಶ ಮತ್ತು ಅವನ ಕುಟುಂಬ ನಮ್ಮ ಮನೆ ಆಳುಗಳಲ್ಲ, ನಮ್ಮ ಕುಟುಂಬದಲ್ಲೇ ಒಬ್ಬರು. ಇನ್ಮೇಲೆ ಅವ್ರ ಬಗ್ಗೆ ಹೀನಾಯವಾಗಿ ಮಾತಾಡೋದು, ಅವಮಾನ ಮಾಡೋದು ಮಾಡಿದ್ರೆ ತುಂಬ ಕೆಟ್ಟವನಾಗಬೇಕಾಗುತ್ತೆ. ಹುಷಾರ್. ಸರಿ ಬಾಬು. ನೀವು ಇದೇ ಮನೆಯವರಾ? ನೋ ಪ್ರಾಬ್ಲಮ್. ಆದರೆ ನೀವು ಇದೇ ಕಾಂಪೌಂಡ್ ಒಳಗಿರೋದ್ರಿಂದ ನಿಮಗೆ ಈ ಮನೆಯವರ ಬಗ್ಗೆ ಗೊತ್ತಿದೆ ಅಂದ್ಕೊಂಡು ಒಂದೆರಡು ಪ್ರಶ್ನೆ ಕೇಳ. ಮಾವು ನಮ್ಮ ಸಮ್ಮತಿ ಲಕ್ಷಣ. ಈ ಮನೇಲೊಬ್ಬರು ಮೇಡಮ್ ಇದ್ದಾರಲ್ಲ, ಅವ್ರು ಬೇಸಿಕಲಿ ಎಲ್ಲಿಯವರು? ಅಮೇರಿಕದವರ ಇಲ್ಲ ಇಲ್ಲೇ ನಮ್ಮೂರು ಪಕ್ಕದಲ್ಲಿರೋ ಅಲ್ಲಾಳ ಸಂದ್ರದವರ? ನೋ ಕಮೆಂಟ್ಸ್. ಗುಡ್ ಕಾಂಬಿನೇಷನ್. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ಹಳ್ಳಿ ಭಾಷೆ ಮಾತಾಡ್ತಾರಾ ಇಲ್ಲ ಆಕ್ಸ್ಫರ್ಡ್ ಇಂಗ್ಲೀಷಾ? ನೋ ಕಮೆಂಟ್ಸ್. ಹೋಗ್ಲಿ. ನಿಮ್ಮ ಮೇಡಮ್ಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅವರಲ್ಲಿ ಯಾರಾದರೂ ರೌಡಿಸಮ್ಮು ಕರಾಟೆ ಕುಂಫುನಲ್ಲಿ ಹವಾ ಇಟ್ಟಿದ್ದಾರಾ? ನೋ ಕಮೆಂಟ್ಸ್. ಏ ಯಾಕ್ರಪ್ಪ, ಮೇಡಮ್ ಯಾರಾದರೂ ಬಾಯ್ ಫ್ರೆಂಡ್ಸ್ ಇದ್ದಾರಾ?
ಯಾಕೆ ಸರ್ ಮೇಡಮ್ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನೀವು ಬ್ಯಾಕ್ ತೋರಿಸ್ತಾ ಇದ್ದೀರಾ? ಹೋಗ್ಲಿ, ಮೇಲ್ ಐಡಿನೋ ಫೇಸ್ಬುಕ್ಕೋ ಇನ್ಸ್ಟಾಗ್ರಾಮು ಇದ್ರದ್ದು ಯಾವ್ದಾದ್ರು ಐಡಿ ಕೊಡ್ರಪ್ಪ. ಲವ್ ಯು ಮಿಸ್ ಯು ಮೆಸೇಜ್ಗಳು ಹಾಕೊಂಡು ನನ್ನ ಹಾಟಿಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಗಾರ್ಡ್ಸ್ ಬಾನ್ಸನ್ ಅವ್ರನ್ನೇ ಕರಿತಿದ್ದೀರಾ? ನಾನು ಕಳ್ಳ ಅಲ್ಲ, ಬೇಡ ಆಮೇಲೆ. ನಾನು ಮೇಡಮ್ ಮಾತಾಡಿ ನೋಡಿದ್ದಾನೆ. ಆಯ್ತು ಬಿಡ್ರ, ಆಗ್ರಹ ಮಾಡ್ತೀರಾ? ನಮ್ದಾಕು ಸಾಕೋದು. ಈಗಲೇ ಉತ್ತರ ಬೇಕು ಅಂತ ಕೇಳ್ತೀನಿ. ಹೌದಾ? ಇನ್ನೇನು ತಮಾಷೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ಯಾ? ಅಲ್ಲಕ್ಕ, ಅದ್ ನೀನು ಯಾವ ದಬಾಯಿಸ್ತಿ ಅಂತ ಹೇಳು. ನಾನು ಒಂದ್ಸಲ ನೀನು ಬಾವನ್ ದಬಾಯಿಸೋದನ್ನ ನೋಡ್ಬಿಡ್ತೀನಿ. ಅದೊಂದು ಆಸೆ ಇತ್ತು, ಇವತ್ತರೆಗೂ ಅಂತ ಪರಿಸ್ಥಿತಿ ಬಂದಿಲ್ಲ ನೋಡು, ಅದಕ್ಕೆ ಕೇಳಿದೆ. ಹೋಗಿ ಹೋಗಿ ನನ್ನ ಸಂಕಟನ ನಿನ್ನ ಮುಂದೆ ಹೇಳ್ತಾ ಇದ್ದೀನಲ್ಲ, ನನ್ನ ಸೊಂಟ ನಾನೇ ಮುರಿದಂಗೆ. ನೀನು ಹೋಗೀಗ. ಹಾಗಲ್ಲಕ್ಕ. ಹೋಗ್ತೀಯೋ ಇಲ್ವೋ? ಹ್ಞೂ ಬೈರಿ. ಮುಗಿಸ್ಕೊಳಕ್ಕೆ ಅಂತ ಈ ಮನೇಲಿ ಈ ಗೋವಿಂದ ಇದಾನಲ್ಲ, ಇನ್ಯಾರಿಗೆ ಹೋಗಿತಾರೆ? ನಾನೇ ಬರ ಬಂದು ನೆನಪಿದ್ಯಾ ನೀಲಿ? ಈ ತಾಳೆಗರಿ ಪುಸ್ತಕ ನಾಗಮಾತ ನಮಗೆ ಕೊಟ್ಟಿದ್ದು. ಹೌದು ಶಿವಾನಿ, ನೆನಪಿದೆ. ಆದರೆ ಇದರಲ್ಲಿ ಏನಿದೆ? ಇದರಲ್ಲಿ ನಾಗಲೋಕದ ರೀತಿ ನೀತಿಗಳು, ಆಪತ್ಕಾಲದಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಬಂದಾಗ ನಾವು ಏನೇನು ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಗಾಟ್ ಇಟ್. ಚಿಕೇಜ್ ಮಾಡ್ರೆ ನನ್ನ ಡೌಟ್ನ ಒಂದು ಸ್ವಲ್ಪ ಸಾಲ್ವ್ ಮಾಡ್ಕೊಡ್ತೀರಾ ದಯವಿಟ್ಟು? ತ್ರಿಶೂಲ್, can't help it bro. ಚಿಕೇಜ್ ಮಾಡ್ರೆ ಒಂದೇ ಥರ 7 ಜನ ಇರ್ತಾರೋ ಗೊತ್ತಿಲ್ಲ, ಆದರೆ ಅವಳೇ ಇವಳೇ ಅವಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಪರಮೇಶ್ವರ, ನನ್ನ ಆದಿಶೇಷನ ನೋಡೋದಕ್ಕೆ ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ. ತ್ರಿಶೂಲ್ ತಾಯಿ ಇಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಇವತ್ ಹೇಗಾದ್ರೂ ಮಾಡಿ ಅವ್ರನ್ನ ಒಲ್ಸ್ಕೊಂಡ್ರೆ ಅವ್ರ ಮನೆ ಒಳಗೆ ಹೋಗೋದು ಸುಲಭ ಆಗುತ್ತೆ. ಇವತ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೇಬೇಕು, ಅವ್ರಿಗೆ ಹತ್ರ ಆಗ್ಲೇಬೇಕು. ಎಲ್ಲಿದ್ದಾರೆ ಅವರು? ಅಮ್ಮ, ಒಂದ್ ನಿಮಿಷ. ಕರ್ಚೀಫ್ ಬೀಳ್ಸ್ಕೊಂಡಿದ್ರಿ. ಥ್ಯಾಂಕ್ಸ್. ತ್ರಿಶೂಲ್, ಗಣೇಶ ಬಾಗ್ಲಾಕು. ನಾನು ಹೇಳಿದ ಕೆಲಸ ಏನ್ ಮಾಡಿದೆ? ಯಜಮಾನ್ರೆ, ನೀವು ಹೇಳ್ದಾಗೆ ಅವ್ರ ಮನೆಗೆ ಹೋಗಿದ್ದೆ. ನೀನು ಹೋಗಿದ್ದೆ ಹೋಗಿಲ್ಲ ಅನ್ನೋದು ನನಗೆ ಬೇಕಾಗಿಲ್ಲ. ಆ ಹುಡುಗಿ ಬಗ್ಗೆ ಡೀಟೇಲ್ಸ್ ಬೇಕಷ್ಟೇ. ಇನ್ಫಾರ್ಮೇಶನ್ ಅಂದ್ರೆ ಯಾವ ಹುಡುಗಿ ನಿಮ್ ಕಣ್ಣಿಗೆ ಬಿದ್ದಿಲ್ಲ ಅಂತಿದ್ರು ಆ ಹುಡುಗಿನ ನಾನು ಅವ್ರ ಮನೇಲೆ ನೋಡಿದೆ ಯಜಮಾನ್ರೆ. ವಾವ್, ನೈಸ್. ಹೇಗಿದ್ದಾಳ ಅವಳು? ಯಜಮಾನ್ರೆ, ಆ ಹೂ ನೋಡಿ, ಅದಕ್ಕಿಂತ ಚೆನ್ನಾಗಿದ್ದಾಳೆ. ಅವಳು ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸತ್ತೆ. ನೋಡಿ ಕೂಡ ಬೈದಲ್ಲಿ ಸುಮ್ಮನೆ ನಿಂತಿದ್ರು. ಆದ್ರೆ ನೀನು ಒಂಚೂರು ಹೆದರ್ದೆ ಬೆಂಕಿನ ಕೈಯಲ್ಲೇ ಆರಿಸಿ ನನ್ನ ಜೀವ ಉಳಿಸ್ಬಿಟ್ಟಲ್ಲಮ್ಮ. ಅಯ್ಯೋ, ಇದೊಂದು ಸಣ್ಣ ಬೊಬ್ಬೆ ಅಮ್ಮ.
ನನಗೇನೂ ಆಗಲ್ಲ. ಆದ್ರೆ ನೀವ್ ಹುಷಾರು ಆಯ್ತಾ? ನಾನಿನ್ ಹೊರಡ್ತೀನಮ್ಮ. ಅಯ್ಯೋ ಯಾಕಮ್ಮ ಹೊರಡ್ತೀನಿ ಅಂತಿದ್ಯಾ? ಕೈ ಇಷ್ಟೊಂದು ಸುಟ್ಟೋಗಿದೆ. ಬಾ ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಅದೆಲ್ಲ ಏನು ಬೇಡಮ್ಮ, ನಾನ್ ನೋಡ್ಕೋತೀನಿ, ನೀವ್ ಹೋಗ್ಬನ್ನಿ. ನೋಡು, ನೀನ್ ಆಸ್ಪತ್ರೆಗೆ ಬರ್ದೆ ಹೋದ್ರೂ ಪರವಾಗಿಲ್ಲ, ನಮ್ಮ ಮನೆ ಇಲ್ಲೇ ಹತ್ರದಲ್ಲಿದೆ. ಬಾ, ನಾಟಿ ಔಷಧಿ ಮಾಡಿ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಅಮ್ಮ ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನೀನ್ ನಮ್ಮ ಮನೆಗೆ ಬಂದು ಔಷಧಿ ಹಚ್ಚಿಸ್ಕೊಂಡು ಕಾಫಿನೋ ಹಾಲೋ ಕುಡ್ಕೊಂಡು ಹೋದ್ರೇನೆ ನನಗೆ ಸಮಾಧಾನ ಆಗೋದು. ಅಭಿಮನ್ಯು ಆಗ್ತೀನೋ ಗೊತ್ತಿಲ್ಲ, ಒಟ್ನಲ್ಲಿ ಮನೆ ಒಳಗೆ ಕಾಲು ಇಟ್ಟೇ ಇಡ್ತೀನಿ. ಇದೇ ನಮ್ಮ ಮನೆ, ಬಾ. ಏಯ್ ಐತೆ ಪೈತೆ, ಯು ಆರ್ ಅಂಡರ್ ಅರೆಸ್ಟ್. ಫೋಟೋ ಏನೋ ಸಿಕ್ತು, ಇನ್ನು ಏನಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಲ್ಲ. ಅರೆ ಯಾಕಮ್ಮ ಇಲ್ಲೇ ನಿಂತ್ಕೋಬಿಟ್ಟೆ? ಅದು ಅಮ್ಮ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ನೆನಪಾಯ್ತು, ನಾನು ಹೊರಡಲೇಬೇಕು. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಮ್ಮ. ಸಾರಿ, ಬೇಜಾರು ಮಾಡ್ಕೋಬಿಡಿ. ಇಷ್ಟು ದೂರ ಬಂದು ಮನೆ ಒಳಗಡೆ ಬರ್ದೆ ಹೋಗ್ತಿದ್ಯಲ್ಲ? ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀನಿ. ಮಾಡಿ ತಪ್ಪೇ ನನಗೆ ಗೊತ್ತು, ಆದ್ರೆ ನಾನು ಮಾಡಿ ತಪ್ಪಿಗೆ ನೀವು ನನ್ನ ಕಪಾಲ ಹೊಡೆದ್ರಿ ಅಲ್ವಾ, ಅಲ್ಲಿಗೆ ಸರಿ ಹೊರಟಾಯ್ತಲ್ವಾ ಮೇಡಮ್? ಈಗ ಬಿಡಕ್ಕೆ ಹೇಳಿ ಮೇಡಮ್, ಪ್ಲೀಸ್ ಹೇಳಿ ಮೇಡಮ್. Just take him away. ಮೇಡಮ್ ನಾನು ಬಿಡಕ್ಕೆ ಹೇಳಿ ಮೇಡಮ್. ಮೇಡಮ್ ನಿಮ್ಮನ್ನು ಒಂದೇ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದೆ ಮೇಡಮ್. ನನ್ಗೆ ಯಾವುದೇ ತರ ಕೆಟ್ಟ ಉದ್ದೇಶ ಇಲ್ಲ, ನನ್ನ ನಂಬಿ ಮೇಡಮ್. ಮೇಡಮ್ ಹೇಳಿ ಮೇಡಮ್, ಇವ್ರು ನಾನು ಬಿಡೋದಕ್ಕೆ ಬಿಡೋಣ.
ನಾನು ಕಳ್ತನ ಮಾಡಕ್ ಬಂದಿಲ್ಲ ಮೇಡಮ್. ಕಳೆದೋಗಿರೋ ನನ್ನ ಹಾಟು ನಿಮ್ಮ ಹತ್ರ ಇದೆಯಾ ನೋಡಕ್ ಬಂದೆ. ಹಂಗ್ ನೋಡಕ್ ಹೋದ್ರೆ ನಿಮ್ದು ತಪ್ಪಿದೆ. ಯಾಕಂದ್ರೆ ನೀವೇ ಕಳ್ಳಿ, ನೀವೇ ನನ್ನ ಹಾಟ್ ಕದ್ದಿರೋ ಕಳ್ಳಿ ಮೇಡಮ್. ನನ್ ಬಿಡಕ್ ಹೇಳಿ ಮೇಡಮ್. ಸೆಕ್ಯೂರಿಟೀಸ್ ನಿಂತ್ಕೊಳ್ಳಿ, ಬಿಟ್ಟು ಕಳಿಸಿ ಅವನ್ನ. ಅವ್ನ್ ಮಾತ್ ಕೇಳಕ್ ಆಗ್ತಿಲ್ಲ ನನಗೆ, ಇರಿಟೇಟ್ ಆಗ್ತಿದೆ. ಶಿವಾನಿ ಪ್ಲೀಸ್ ನೀಲಿ, ಸ್ವಲ್ಪ ಹೊತ್ತು ನನ್ನ ಒಬ್ಳನ್ನೇ ಇರಕ್ ಬಿಟ್ಬಿಡು. ನಾನು ಏನೇ ಪ್ರಯತ್ನ ಮಾಡಿದ್ರು ನನ್ ತ್ರಿಶೂಲ ನೋಡಕ್ ಆಗ್ತಿಲ್ಲ. ಏನ್ ಮಾಡ್ಲಿ ಇವಾಗ, ಏನ್ ಮಾಡ್ಲಿ? ಪ್ರಯತ್ನ ಶುರು ಆಯ್ತಲ್ವಾ, ಖುಷಿ ಆಯ್ತು ಗೋವಿಂದ. ಗೋವಿಂದ, ಇವುಗಳಲ್ಲೆಲ್ಲ ಕೆಲಸ ಆಗುತ್ತೇನೋ? ಇಂಥ ವಿಷಯದಲ್ಲಿ ಸಂಬಂಧಿಕರು, ಸ್ನೇಹಿತರು, ಪರಿಚಿತರು ಇವರು ಸಹಾಯ ತಗೋಬೇಕು ಕಣೋ. ನಾವೆಲ್ಲ ಓಕೆ ಅಂದಾಯ್ತಲ್ಲಮ್ಮ, ಇನ್ನು ಬಾವಾಜಿ ಒಬ್ರು ಓಕೆ ಅನ್ಬಿಟ್ಟು. ಅರೆ ಅರೆ ಬಾವಾಜಿ ಬಂದ್ಬಿಟ್ಟು ನಂಗೆ ಊಟ ಮಾಡೋ ಮೂಡಿಲ್ಲ, ಒಂದು ಕಾಫಿ ಕಳ್ಸಪ್ಪ. ಯಾರ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ನಮ್ಮ ಮಗನ್ಗೆ ಹುಡುಗಿ ನೋಡ್ತಾ ಇದ್ದೀವಿ. ಈ ತರ ಹುಚ್ಚು ಪ್ರಯತ್ನಗಳನ್ನೆಲ್ಲ ಮಾಡಬೇಡಿ. ನನ್ನ ಮಗನಿಗೆ ಯಾವಾಗ ಮದುವೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಇನ್ಮೇಲೆ ಮನೇಲಿ ಯಾರು ಹುಡುಗಿ ಸುದ್ದಿನೇ ಎತ್ತು ಹಾಗಿಲ್ಲ. ಇದೇ ನಿಮಗೆ ಕಡೆ ವಾರ್ನಿಂಗ್. ಯಜಮಾನ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಈ ಅಪ್ಪ ಮಗ ಅದೇನು ಮೋಡಿ ಮಾಡಿದಾರೋ ಗೊತ್ತಿಲ್ಲ. ಇಬ್ರಲ್ಲಿ ಒಬ್ರು ಬಂದ್ರೆ ಸಾಕು, ನಮ್ಮ ಬಾವಾಜಿಗೆ ಹಿಗ್ಗು. ನಮ್ಮನ್ ಕಂಡ್ರೆ ಬಗ್ದೋನ್ಗೆರಡು ಗುದ್ದು ಅಂತಾರಲ್ಲ ಹಾಗೆ. ಯಾಕಾಯ್ತು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಮನೆಯವ್ರ ಜೊತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆದ್ರೆ ಆಗತ್ತೆ. ಹಾಗಂತ ನಾಗಮಾತಾ ಕೊಟ್ಟಿರೋ ಪುಸ್ತಕದಲ್ಲಿ ಬರ್ತಿದೆ ಅಂತ ನೀನೇ ತಾನೇ ಓದ್ ಹೇಳಿದ್ದು? ಹೌದು, ಪುಸ್ತಕದಲ್ಲಿ ಹೇಗಿತ್ತೋ ಎಲ್ಲ ಹಾಗೆ ಆಯ್ತು. ಆದ್ರೂ ಒಳಗ್ ಹೋಗಕ್ ಯಾಕಾಗ್ಲಿಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡು ಶಿವಾನಿ. ಶಿವಾನಿ ನಾಗಮಾತಾ, ನಾನಿಲ್ಲಿಗೆ ಬಂದದ್ದು ನಿನ್ನ ಸಂಕಟಕ್ಕೆ ಪರಿಹಾರ ನೀಡುತ್ತೇನೆ. ನಿಜವೇ? ಪರಿಹಾರ ನೀಡುವಿರೆ? ಹೌದು. ಆ ಮಾಂತ್ರಿಕನ ದಿಗ್ಬಂಧನವನ್ನು ಭೇದಿಸುವ ಒಂದು ಉಪಾಯವನ್ನು ತಂದಿದ್ದೇನೆ. ಬಯಸಿದ ಭಾಗ್ಯ ಬಾಗಿಲಿಗೆ ಬಂದಂತಾಯಿತು. ಹೇಳಿ ನಾಗಮಾತಾ, ಏನದು ಉಪಾಯ? ಎಷ್ಟೇ ಕಠಿಣವಾಗಿರಲಿ ನಾನದನ್ನು ಮಾಡುತ್ತೇನೆ. ಕಠಿಣವೋ ಸುಲಭವೋ ಅದು ನಿನಗೆ ಬಿಟ್ಟ ವಿಚಾರ. ಸಮಸ್ಯೆ ಬಗೆಹರಿಸಿಕೊಳ್ಳುವ ಮಾರ್ಗವನ್ನಂತೂ ನಾನು ಹೇಳುತ್ತೇನೆ. ನೀವು ಒಪ್ಸಿದ ಕೆಲಸ ಮುಗಿತಲ್ವಾ? ಇನ್ ಮುಂದೆ ನಾನು ಹುಡುಗಿನ ನೋಡೋದು ಬೇಡಲ್ವಾ? ನಾನು ನಿನಗೆ ಕೊಟ್ಟ ಟಾಸ್ಕ್ ಇನ್ನೂ ಪೂರ್ತಿ ಆಗಿಲ್ಲ ತ್ರಿಶೂಲ್. ಇನ್ಯಾವ ಟಾಸ್ಕ್ ಯಜಮಾನ್ರೆ? ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ನಲ್ಲ. ಇನ್ಮೇಲಿಂದ ನಿನ್ನ ಕೆಲಸ ಡಬಲ್ ಆಯ್ತು. ರಾತ್ರಿ ಹೊತ್ತು ಕೂಡ ನೀನು ಆ ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರನ್ನ ಆಚೆ ಭೇಟಿ ಮಾಡ್ತಾರೆ, ಎಷ್ಟು ಜನ ಇದ್ದಾರೆ, ಇದಷ್ಟರ ಮಾಹಿತಿನೂ ನನಗೆ ಬೇಕು. ಯಜಮಾನ್ರೆ, ಅಂದ್ರೆ ನಾನು ಮತ್ತೆ ಹೋಗ್ಬೇಕಾ? ಸರಿ ಯಜಮಾನ್ರೆ, ಇವತ್ತು ರಾತ್ರಿಯಿಂದನೇ ಆ ಹುಡುಗಿನ ಫಾಲೋ ಮಾಡ್ತೀನಿ. ನಮ್ಮನೆ ಸೊಸೆನಾ? ನಿನ್ ಬಾಯರ್ಕೆಯಿಂದ ಅದು ನಿಜ ಆಗ್ಬಿಟ್ರೆ ನನ್ಗಷ್ಟೇ ಸಾಕು. ಅವಳು ಎಷ್ಟು ಸುಂದರವಾಗಿದ್ದಾಳೆ ಗೊತ್ತೇನೋ? ನಮ್ಮ ಹುಡುಗಿಗಿಂತ ಸುಂದರಿ ಖಂಡಿತ ಆಗಿರಲ್ಲ ಬಿಡು. ಬರೀ ಸೌಂದರ್ಯ ಮಾತ್ರ ಅಲ್ಲ ಕಣೋ, ಅವಳ ಗುಣ, ಅವಳ ನಡತೆ, ಅವಳು ದೊಡ್ಡವ್ರು ಕೊಡೋ ಮರ್ಯಾದೆ ಎಲ್ಲ ಅದ್ಭುತ ಕಣೋ.
ಅಷ್ಟು ದೊಡ್ಡ ಉಪಕಾರ ಮಾಡಿದ್ರು ನನ್ನಿಂದ ಏನು ನಿರೀಕ್ಷೆ ಮಾಡದೆ ಹಾಗೆ ಹೊಟ್ಟೋದ್ಲು. ಆ ಸ್ವಾಮೀಜಿಗಳು ಹೇಳಿದ ಎಲ್ಲ ಗುಣಗಳು ಅವಳಲ್ಲಿ ತುಂಬಿದೆ ಅಲ್ವೋ? ಈ ಕಾಲದಲ್ಲಿ ಅಂತ ಹುಡುಗಿ ಎಲ್ಲೋ ಸಿಗ್ತಾಳೆ? ಅವ್ರದೇ ಆದ ಜಾಗ ಟೈಮು ಅಂತ ಇದ್ದೇ ಇರುತ್ತೆ. ನಾನು ಆ ಜಾಗಕ್ಕೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದಾಗಿತ್ತು. ಅದನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತದೆ. ಫಸ್ಟ್ ಹೋಗಿ ಸಾರಿ ಕೇಳ್ಬಿಡ್ಬೇಕು. ಆಮೇಲೆ ನನ್ನ ಮೇಲೆ ತಪ್ಪಾದ ಭಾವನೆಗಳು ಹುಟ್ಬಿಡುತ್ತೆ. ಆಮೇಲೆ ನನ್ನ ಮೇಲೆ ಲವ್ ಫೀಲಿಂಗ್ ಆದ್ರೆ ಹಿಂಗೆ ಬರೋಕ್ಕೆ ಸಾಧ್ಯ? ಛೇ 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 ತ್ರಿಶೂಲ್, ನೀನು ಮನೆಗೆ ಹೋಗಿದ್ದು ಓಕೆ, ಆದರೆ ಬೆಡ್ರೂಮ್ಗೆ ಹೋಗಿದ್ದು ನಾಟ್ ಓಕೆ. ಫಸ್ಟ್ ಹೋಗಿ ಸಾರಿ ಕೇಳು. ಹಾಂ, ಅರೆ ನನ್ನ ಹೊರಗಡೆ ಈಚೆ ಬಂದ್ಬಿಟ್ಟಿದೆ. ನೀನು ನಾಗಿಣಿನಾ? ಹೌದು ಕಣೋ, ನಾನೇ ನಾಗಿಣಿ. ಯಾವ ಸರ್ಪನ ನಾಗಮಣಿ ಆಸೆಗೋಸ್ಕರ ನಿಷ್ಕರುಣೆಯಿಂದ ಕೊಂದ್ರು ಆ ಸರ್ಪದ ಪ್ರೇಯಸಿ ನಾನು. ನಾನಿವತ್ತಿಲ್ಲಿಗೆ ಆ ಸಾವಿನ ಸೇಡ್ ತೀರ್ಸ್ಕೊಳಕ್ ಬಂದಿದ್ದೀನಿ. ನಿನ್ ಜೊತೆ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರು ಎಲ್ರು ನಿನ್ ಕಣ್ಣು ಮುಂದೆನೆ ಕೊಲ್ತೀನಿ. ನಾನು ಬಿಟ್ಬಿಡು, ಬೇಡ ಪ್ಲೀಸ್. ನೀನು ಮಾಡಿರೋ ಪಾಪಕ್ಕೆ ಜೀವನ ಪೂರ್ತಿ ಹಾಸಿಗೆ ಮೇಲೆ ಬಿದ್ಕೊಂಡು ಏಳಕ್ಕೂ ಆಗದೆ ಓಡಾಡಕ್ಕೂ ಆಗದೆ ನರಳಿ ನರಳಿ ಸಾಯ್ಬೇಕು. ನಿನ್ನ ಸ್ನೇಹಿತರನ್ನ ಮಾತ್ರ ಅಲ್ವೋ, ನಿನ್ ಕುಟುಂಬದಲ್ಲೂ ಒಬ್ರು ನಾನು ಬಿಡೋದಿಲ್ಲ. ಎಲ್ರೂ ಮುಗಿಸ್ತೀನಿ, ಎಲ್ರೂ ಮುಗಿಸ್ತೀನಿ. ಹಾಗ ಮಾಡದೆ ಇದ್ರೆ ನನ್ನ ಹೆಸರು ಶಿವಾನಿನೇ ಅಲ್ಲ, ಶಿವಾನಿನೇ ಅಲ್ಲ. ಒಬ್ರೇ ಹೋದ್ರಾ? ಅವ್ರು ಯಾವತ್ತಾದ್ರೂ ಒಬ್ಬರೇ ಹೋಗ್ತಾರಾ? ನಂದೀಶ ಇದ್ದಾನೆ. ಅಂದ್ಕೊಂಡೆ ಆ ನಂದೀಶನ ಜೊತೆ ಭಾವನ್ನ ಕಳಿಸ್ಬೇಡಕ್ಕ, ಅವ್ನು ಸರಿ ಇಲ್ಲ. ಅವನು ಹಾಳಾಗೋದಲ್ಲದೆ ದೇವ್ರಂತ ನಮ್ಮ ಭಾವನ್ನು ಹಾಳು ಮಾಡ್ಬಿಡ್ತಾನ. ಅಲ್ಲಕ್ಕ, ನೀನು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ತುಂಬಾ ಕಷ್ಟ. ಅದು ಇಷ್ಟೊತ್ತಿನಲ್ಲಿ ಈ ರಾತ್ರಿಯಲ್ಲಿ ಭಾವನ ಕರ್ಕೊಂಡು ಅದು ಯಾರ ಮನೆಗೆ ಹೋದ ಅಂದ್ರೆ ಎಲ್ಲಿಗೆ ಹೋದ್ನೋ ಅಂತ ತುಂಬಾ ಭಯ ಆಗ್ತಿದೆ ಅಕ್ಕ. ಕರ್ಕೊಂಡು ಹೋಗಿದ್ದು ನಂದೀಶ ಅಲ್ಲ, ನಿಮ್ಮ ಭಾವಜಿನೇ. ಭಾವಜಿನ? ಸುಮ್ಮನೆ ಓಡಾಡ್ತಾ ಇಲ್ಲ. ಧ್ಯೇಯ ಉದ್ದೇಶ ಎರಡೂ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ನನಗೂ ಜವಾಬ್ದಾರಿ ಇದೆ ನೀಲಿ. ನಿನಗೆಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ. ಹಾಗಂದ್ರೇನು? ನಾನು ಎಚ್ಚರ ಇಲ್ಲದೆ ಓಡಾಡ್ತಾ ಇದ್ದೀನಿ ಅಂತನಾ? ನಿನಗೆ ಎಚ್ಚರ ಇದ್ದಿದ್ದಿದ್ರೆ ನಿನ್ನನ್ನು ಹಿಂಬಾಲಿಸ್ತಾ ಇರೋರ ಬಗ್ಗೆ ನಿನಗೆ ಗೊತ್ತಿರ್ತಾ ಇತ್ತು. ಏನೇನು ಮಾತಿನ ಅರ್ಥ? ನನ್ನನ್ನು ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತಿದ್ಯಾ? ಹೌದು ಶಿವಾನಿ. ಹೌದಾ? ಎಲ್ಲಿ? ಯಾರವರು? ಎಲ್ಲಿದ್ದಾರೆ? ಈಗ ತೋರಿಸ್ತೀನಿ.
ಕಾರ್ಯನ ಮುರಿಯೋದಿಲ್ಲ. ನೀನ್ ಆ ಕಾರ್ಯ ಮಾಡೋದಕ್ಕೆ ನೆಮ್ಮದಿಯಾಗಿ ಬಿಡ್ತಾನೆ ಅಂತ ನಿನಗೆ ನಂಬಿಕೆ ಇದೆಯಾ? ಅವನ್ ಹಣೆ ಬರ ಕೆಟ್ಟಿದ್ರೆ ಇವತ್ತೇ ಅವ್ನ ಕತೆ ಮುಗಿಸೋಣ ಅಂತ ತೀರ್ಮಾನ ಮಾಡ್ಕೊಂಡೇ ಹೊರಟಿದ್ದೆ. ಆದ್ರೆ ಕಡೆದಾಗಿ ಒಂದು ಅವಕಾಶ ಕೊಡೋಣ ಅಂತ ಸುಮ್ಮನೆ ಬರ್ತಿದ್ದೆ. ಸರಿ, ವೀರಾಶೂರನ್ನ ಕರಿತೀನಿ, ಅವ್ರು ಅವನನ್ನ ತಡಿತಾರೆ. ನಡಿ, ನಾನು ನಿನ್ ಜೊತೆ ಬರ್ತೀನಿ. ನಾನು ಶಿವನ್ ಪೂಜೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಮುಹೂರ್ತ ಮೀರ್ ಹೋದ್ರೆ ಮಾಡೋ ಪೂಜೆ ಫಲ ಕೊಡೋದಿಲ್ಲ. ಅದಕ್ಕೆ ನೀನೇ ಏನಾದ್ರೂ ಮಾಡಿ ಅವನ್ನ ನಿಭಾಯಿಸು. ಅವನ್ಗೆ ನನ್ನ ಬಗ್ಗೆ ಯಾವ ಸತ್ಯನೋ ಗೊತ್ತಾಗಬಾರ್ದು. ಹಾಗೆ ನೋಡ್ಕೊ. ಫೀಲಿಂಗು, ಈ ಪ್ರಪಂಚನೇ ಬೇಡ ಅನ್ನೋ ಫೀಲಿಂಗು, ನೀವೇ ನನ್ನ ಪ್ರಪಂಚ ಅನ್ನೋ ಫೀಲಿಂಗು. ಶಿವಾನಿ ಮೇಡಮ್, ಐ ಆಮ್ ಸೋ ಸಾರಿ. ಬೆಳಿಗ್ಗೆ ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ತಮ್ಮ ವಿಶಾಲ ಹೃದಯದಿಂದ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ತೀರಾ? ನಾನು ನಿರಾಳ ಆಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಮೇಡಮ್, ಇಷ್ಟೊತ್ತು ನಾನು ಮಾತಾಡಿದ್ದು ಏನು ಕೇಳಿಸಿಲ್ಲ ನಿಮಗೆ? ನನಗೆ ನಿಮ್ಮ ಮಾತು ಕೇಳೋದೇ ಕೆಲಸನಾ? ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಮೊದಲು ಇಲ್ಲಿಂದ ಹೋಗಿ. ಮೇಡಮ್, ಇವತ್ತು ಆ ಶಿವಾನಿ ನಾಗಿಣಿ ರೂಪದಲ್ಲಿ ನನ್ನ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು. ಶಿವಾನಿ ಅಂದ್ರೆ ಆ ಪುಟ್ಟ ಹುಡುಗಿನ? ಅಲ್ಲ ನಂದೀಶ, ನಮ್ಮ ಪ್ರಾಪರ್ಟಿ ಕೊಂಡ್ಕೊಂಡು ಅಲ್ಲೇ ವಾಸವಾಗಿದ್ದಾಳಲ್ಲ ಅವಳು. ಅಂದ್ರೆ ಯಜಮಾನ್ರೆ, ನಿಮ್ಮ ಮಾತಿನ ಅರ್ಥ ಆ ಹುಡುಗಿನ ನಾಗಿಣಿ ಅಂತನಾ? ಕನ್ಫರ್ಮ್ಡ್ ಆಗಿ ಗೊತ್ತಿಲ್ಲ ನಂದೀಶ, ಆದರೆ ಯಾಕೋ ಸ್ಟ್ರಾಂಗ್ ಆಗಿ ಅವಳೇ ನಾಗಿಣಿ ಅಂತ ಅನ್ನಿಸ್ತಾ ಇದೆ. ಅವಳ ಬಗ್ಗೆ ಯಾವ ಮಾಹಿತಿನೂ ಇಂಟರ್ನೆಟ್ನಲ್ಲಿ ಸಿಗದೇ ಇದ್ದಾಗಲೇ ನನಗೆ ಡೌಟ್ ಬಂತು. ಇವತ್ತು ನನ್ನ ಕನ್ಸಲ್ಲಿ ಬಂದು ಹೆದರಿಸೋದ ಮೇಲೆ ನನ್ನ ಸಂಶಯ ಜಾಸ್ತಿ ಆಗ್ತಾ ಇದೆ. ಇವತ್ತಿವನ್ನ ಮುಗಿಸ್ಲೇಬೇಕು. ಅವಳನ್ನ ಕಾಪಾಡೋದಕ್ಕೆ, ಅವಳಿಗೆ ಏನು ಅನಾಹುತ ಆಗದೆ ಇರೋ ರೀತಿ ಕಾಯೋದಕ್ಕೆ. ಅದೆಲ್ಲ ಏನೂ ಬೇಕಾಗಿಲ್ಲ.
ನಾಗಮಾತ ಹೇಳಿರೋ ಪ್ರಕಾರ ಶಿವಾನಿ ನಾಗಪುಷ್ಪನ ಹುಡುಕೊಂಡು ಕಾಡಿಗೆ ಹೋಗಿದ್ದಾಳೆ. ಅದನ್ನ ಶಿವನ್ಗೆ ಅರ್ಪಿಸಿ ಪೂಜೆ ಮಾಡಿ ಬರ್ತಾಳೆ. ಅವಳಿಗೇನು ಆಗಲ್ಲ, ನೀವು ಟೆನ್ಷನ್ ಆಗ್ಬೇಡಿ. ಇಲ್ಲ ನೀಲಿ, ನನ್ಗೇನು ಅಲ್ಲೇನೋ ಅಪಾಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು ಯಾರಾದ್ರೂ ಅಲ್ಲಿಗೆ ಹೋಗಿ ಶಿವಾನಿ ಜೊತೆ ಇರೋದು ಒಳ್ಳೇದು. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ? ಅವಳಿಗೇನು ಪ್ರಾಬ್ಲಮ್ ಆಗದೆ ಅವಳು ಮನೆಗೆ ವಾಪಸ್ ಬರ್ತಾಳೆ. ನೀವಿಬ್ರು ನಿಮ್ ಕೆಲಸ ಏನಿದೆ ಅದನ್ನ ನೋಡ್ಕೊಳ್ಳಿ, ಹೋಗಿ. ಅಲ್ಲ ನೀಲಿ, ಹೇಳದ್ನಲ್ಲ, ಹೋಗಿ. ಮೇಡಮ್, ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಮೂಡಲ್ ನಾನಿಲ್ಲ. ಹೆದರ್ಕೋಬೇಡಿ, ನಾನು ಏನೋ ಕೇಳ್ಬಿಡ್ತೀನಿ ಅಂತ. ತುಂಬಾ ಸಿಂಪಲ್ ಪ್ರಶ್ನೆ. ಓ, ಹಾಗಾದ್ರೆ ಪ್ರತಿಯೊಂದು ಪ್ರಶ್ನೆನೂ ನೀವ್ ಈ ತರ ಪರ್ಮಿಷನ್ ತಗೊಂಡೇ ಕೇಳೋದಾ? ನಾವೊಂಥರ ಹಾಗೆ. ಈಗ ಹೇಳಿ ಮೇಡಮ್, ನಿಮ್ ಪ್ರಕಾರ ಈ ಲವ್, ಕಾದಲ್, ಪ್ರೀತಿ ಅಂದ್ರೇನು? ಆಹಾ, ನೀವೇ ಪುಣ್ಯವಂತರು. ಲವ್ ಪ್ರಪೋಸ್ ಮಾಡಬೇಕು ಅಂತಿಲ್ಲ, ಮಾತಾಡಬೇಕು ಅಂತಿಲ್ಲ. ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಮಾಡಿ ಮಾಡಿ. ನಾವು ಮಲ್ಕೊಂಡ್ಬಿಡೋಣ. ಬೆಳಕರ್ದು ಬಿಟ್ಟಿದೆ. ಇದೇನಪ್ಪ ಇದು, ಇಂಥ ನಿದ್ದೆ? ಬೆಳಗ್ಗೆ ಆಗೋ ತನಕ ಎಚ್ಚರನೇ ಆಗದಿರೋ ನಿದ್ದೆನಾ? ಚಿಂತೆ ಇಲ್ದೇ ಇದ್ದವನಿಗೆ ಸಂತೆನೂ ನಿದ್ದೆ ಅಂತಾರೆ. ಹಂಗೆ ನನಗೆ ಈ ಕಾಡಲ್ಲಿ ಬಿಂದಾಸ್ ನಿದ್ದೆ. ಅರೆ, ನಮ್ಮ ಮೈತೆ ಪೈತೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲೋಗ್ಬಿಟ್ರಿ ಇವರು? ರಿಸರ್ವ್ ಮಾಡಿದ ಸೀಟು ಖಾಲಿ ಆಗ್ಬಿಟ್ಟಿದೆ. ಭಾಳ ಕಷ್ಟ ಕಣಪ್ಪ. ಇವಳನ್ನೇನಾದ್ರೂ ಕಟ್ಕೊಂಡ್ಬಿಟ್ರೆ ಇಡೀ ಜೀವನ ಹುಡುಕೋದ್ರಲ್ಲೇ ಹೊಟ್ಟೋಗುತ್ತೆ. ಇವಳಿಗೆ ಶಿವಾನಿ ಅಲ್ಲ, ಮಾಯಾ ಅಂತ ಹೆಸರಿಡ್ಬೇಕಾಗಿತ್ತು. ಪುಸುಕ್ ಪುಸುಕ್ ಅಂತ ಮಾಯ ಆಗ್ತಾ ಇರ್ತಾಳೆ. ಯಾಕಂದ್ರೆ ಇವನ್ಗೆ ಮನ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆ ಸರಿ ಇಲ್ಲ. ಇನ್ನು 100 ಜನ್ಮ ಕಳೆದ್ರು ನನ್ನನ್ನ ಪ್ರೀತಿಸೋ ಹಕ್ಕಿರೋದು ನನ್ನ ಆದಿಶೇಷ ಒಬ್ಬನಿಗೆ. ಎಲ್ಲಿದ್ದೀರಾ ಮೇಡಮ್? ಆದ್ರೂ ವ್ಯಕ್ತಿಯಾಗಿ ನೀನು ಒಳ್ಳೆಯವನೇ. ಯಜಮಾನ್ರು ನಂಗೊಂದು ಇಂಪಾರ್ಟೆಂಟ್ ಕೆಲಸ ಹೇಳಿದ್ರು ಗೊತ್ತಾ? ನಾನು ರಾತ್ರಿ ಅಲ್ಲ. ತ್ರಿಶೂರ್, ಏನಾಯ್ತು ಇದೆಲ್ಲ? ಹೇಗಾಯ್ತು ಇದೆಲ್ಲ? ನೋಡು, ಒಂದ್ ರಾತ್ರಿ ಹೊರಗಡೆ ಹೋಗಿದ್ದಕ್ಕೆ ಏನೆಲ್ಲ ಮಾಡ್ಕೊಂಡ್ ಬಂದಿದ್ಯಾ? ಅಮ್ಮ, ನನಗೇನು ಆಗಿಲ್ಲಮ್ಮ. ಅದು ಇರ್ಬೇಕು ಹಚ್ಚಿರೋದಷ್ಟೇ. ಇದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ನೈಟ್ ಕೆಲ್ಸಕ್ಕೆ ಹೋಗ್ಬಾರ್ದು. ಆಗಲ್ಲಮ್ಮ, ಪಾಪ ಯಜಮಾನ್ರು. ಪಾಪ ಗಿಪ್ಪ ಏನೂ ಇಲ್ಲ. ನಡಿಯೋ ಸುಮ್ನೆ. ಎಲ್ಲಿಗೆ? ನಡಿಯೋ ಸುಮ್ನೆ. ಮಾ, ಎಲ್ಲಮ್ಮ? ಇಲ್ಲ, ಯಾವುದಕ್ಕೂ ಒಂದ್ಸಲ ಪರೀಕ್ಷೆ ಮಾಡಿ ಏನೂ ಆಗೋಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಕಾಲಿಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಕೈ ಬದಲಾಗ್ತಿಲ್ಲ, ಹಾವಾಗಿ ಬದಲಾಗ್ತಿಲ್ಲ.